ओम शांति। आज का मुरली तारीख मार्च 1, 2025। मीठे बच्चे, प्रीत और विपरीत यह प्रवृत्ति मार्ग के अक्षर है। अभी तुम्हारी प्रीत एक बाप से हुई है। तुम बच्चे निरंतर बाप की याद में रहते हो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಪ್ರೀತ್ और ವಿಪರೀತ್ ಯಹ ಪ್ರವೃತ್ತಿ ಮಾರ್ಗದ ಅಕ್ಷರಗಳಾಗಿದೆ. ಈಗ ನಮ್ಮದು ಪ್ರೀತಿ ಬುದ್ಧಿಯಾಗಿದೆ. ಒಬ್ಬ ತಂದೆಯ ಜೊತೆಗೆ ನಮ್ಮ ಬುದ್ಧಿಯನ್ನು ಜೋಡಿಸಬೇಕು. ಮಕ್ಕಳು ನಿರಂತರವಾಗಿ ಶಿವ ತಂದೆಯ ನೆನಪಿನಲ್ಲಿ ಇರಬೇಕು. ಪ್ರಶ್ನೆ, ಯಾದ್ ಕಿ ಯಾತ್ರಾ ಕೋ ದೂಸರಾ ಕೌನ್ ಸಾ ನಾಮ್ ದೇಂಗೆ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೆನಪಿನ ಯಾತ್ರೆಗೆ ಇನ್ನೊಂದು ಹೆಸರು ಏನಾಗಿದೆ? ಉತ್ತರ, ಯಾದ್ ಕಿ ಯಾತ್ರಾ ಪ್ರೀತ್ ಕಿ ಯಾತ್ರಾ ಹೇ. ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ನೆನಪಿನ ಯಾತ್ರೆಗೆ ಮತ್ತೊಂದು ಶಬ್ದ ಆಗಿದೆ ಪ್ರೀತಿಯ ಯಾತ್ರೆ. ವಿಪರೀತ ಬುದ್ಧಿ ವಾಲೆ ಸೆ ನಾಮ್ ರೂಪ್ ಮೇ ಫಸ್ನೆ ಕೆ ಬದ್ಬೂ ಆತಿ ಹೇ. ವಿಪರೀತ ಬುದ್ಧಿ ಉಳ್ಳಂತಹ ಮಕ್ಕಳದು ಅಥವಾ ಮನುಷ್ಯರದು ನಾಮ, ಹೆಸರು, ರೂಪ, ಪದವಿ ಅಂತಹ ಒಂದು ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಅದರ ಒಂದು ದುರ್ವಾಸನೆ ಬರ್ತದೆ. ಶರೀರಧಾರಿಗಳ ನೆನಪು, ಹೆಸರು, ಪದವಿ ಇಂಥದ್ರಲ್ಲಿ ಸಿಕ್ಕಾಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡೋದು ಬಿಟ್ಟರೆ, ಬಾಬಾ ಹೇಳ್ತಾರೆ ಇದು ವಿಪರೀತ ಬುದ್ಧಿಯಾಗಿದೆ ಮತ್ತು ದುರ್ಗಂಧ ಬರುತ್ತೆ. ದುರ್ಗಂಧ ಅಂತ ಹೇಳ್ತಾರೆ ಬಾಬಾ ದೇಹಧಾರಿಗಳ ನೆನಪಿಗೆ. ಉನ್ಕಿ ಬುದ್ಧಿ ತಮೋ ಪ್ರಧಾನ ಹೋ ಜಾತೆ. ಯಾರು ಶಿವ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಇಲ್ಲದೆ ಹೆಸರು ರೂಪದಲ್ಲಿ ಸಿಕ್ಕಾಕೊಂಡು ಹೋಗ್ತಾರೋ ಅವರು ತಮೋ ಪ್ರಧಾನ ಬುದ್ಧಿಯವರು. ಜಿನ್ಕಿ ಪ್ರೀತ್ ಏಕ್ ಬಾಪ್ ಸೆ ಹೇ ವಹ ಜ್ಞಾನ ಕಾ ದಾನ್ ಕರ್ತೆ ರಹೆಂಗೆ. ಯಾರ ಬುದ್ಧಿ ಒಬ್ಬ ತಂದೆಯ ಜೊತೆಗೇ ಇರುತ್ತೋ ಪ್ರೀತಿ ಬುದ್ಧಿಯವರಾಗಿರ್ತಾರೆ, ಜ್ಞಾನದ ದಾನವನ್ನು ಮಾಡ್ತಾ ಇರ್ತಾರೆ. ಕಿಸಿ ಭೀ ದೇಹಧಾರಿ ಸೆ ಉನ್ಕಿ ಪ್ರೀತಿ ನೈ ಹೋ ಸಕ್ತಿ. ಯಾರು ಪ್ರೀತಿ ಬುದ್ಧಿಯವರಾಗಿ ಒಬ್ಬ ಶಿವ ತಂದೆಯ ನೆನಪಲ್ಲಿ ಮಾಡ್ತಾ ಇರ್ತಾರೆ, ಒಬ್ಬ ಶಿವ ತಂದೆಯ ಸೇವೆಯಲ್ಲಿ ಮಗ್ನರಾಗಿರ್ತಾರೆ, ಅಂಥವರು ಯಾವ ದೇಹಧಾರಿಗಳ ನೆನಪಲ್ಲಿ ಅವರು ಮುಳುಗೋದಿಲ್ಲ. आज का वरदान है, वरदान शुद्धि की विधि द्वारा किले को मजबूत करने वाले सदा विजयी और निर्विघ्न भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಗಟ್ಟಿ ಮಾಡುವಂತಹ ಸದಾ ವಿಜಯಿ ಮತ್ತು ನಿರ್ವಿಘ್ನ ಆಗಿರಿ. ಇದರ ಅರ್ಥ ಏನು ಅಂದರೆ, ಬಾಬಾ ಹೇಳಿದ್ದಾರೆ, ನಮ್ಮದು ಈಶ್ವರಿಯ ಕುಟುಂಬ, ಈಶ್ವರಿಯ ಒಂದು ಈ ಸೇವೆಯ ಒಂದು ಕ್ಷೇತ್ರ, ಇದೊಂದು ಕೋಟೆ ಇದ್ದ ಹಾಗೆ ಈಶ್ವರಿಯ ಜೀವನ. ಇದರಲ್ಲಿ ನಮ್ಮ ಶುದ್ಧತೆ ಎನ್ನುವಂಥದ್ದು ಕೋಟೆಗೆ ಒಂದು ಗಟ್ಟಿತನವನ್ನು ಕೊಡುತ್ತೆ. ಅದು ಯಾವುದು ಅಂದರೆ, ಬಾಬಾ ತಿಳಿಸ್ತಾ ಇದ್ದಾರೆ, ಶುದ್ಧತೆ ಅಂದ್ರೇ ಸತ್ಯತೆ ಮತ್ತು ನಮ್ಮ ಒಂದು ಬಾಬನ ಸೇವೆ ಮಾಡುವಂಥ ಒಂದು ನಿರ್ವಿಘ್ನತೆ. ಆದ್ದರಿಂದ ಸತ್ಯವಾಗಿರಬೇಕು ಮತ್ತು ಬಾಬನ ಸೇವೆಯನ್ನು ಮಾಡ್ತಾ ಇರಬೇಕು. ಶ್ಲೋಗನ್, ಯುಕ್ತಿಯುಕ್ತ ವ ಯಥಾರ್ಥ ಸೇವಾ ಕಾ ಪ್ರತ್ಯಕ್ಷ ಫಲ ಹೇ ಖುಷಿ. ಬಾಬಾ ಶ್ಲೋಗನ್ ಹೇಳ್ತಾ ಇದ್ದಾರೆ, ಯುಕ್ತಿಯುಕ್ತ ಅಥವಾ ಯಥಾರ್ಥ ಸೇವೆಯ ಪ್ರತ್ಯಕ್ಷ ಫಲವಾಗಿದೆ ಖುಷಿಯಲ್ಲಿ ಇರುವುದು. ಅಚ್ಚಾ, ಓಂ ಶಾಂತಿ.